ನಮಸ್ಕಾರ. ಈ ಕನ್ನಡ ಇಂಗ್ಲೀಷ್ ಗ್ರಾಮರಲ್ಲಿ ವಚನಗಳು ಅಂದರೆ ನಂಬರ್ಸ್ ನೋಡೋಣ. ನಂಬರ್ಸಲ್ಲಿ ಎರಡು ವಿಧಗಳು. ದೇರ್ ಆರ್ ಟೂ ನಂಬರ್ಸ್ ಇನ್ ಇಂಗ್ಲೀಷ್. ದೇ ಆರ್ ಸಿಂಗ್ಯುಲರ್ ನಂಬರ್, ಪ್ಲೂರಲ್ ನಂಬರ್. ಸಿಂಗ್ಯುಲರ್ ನಂಬರ್ a noun which denotes one person or one things is known a singular number. ಅಂದರೆ ಏಕವಚನ ಅಂದರೆ ಯಾವುದೇ ಒಂದು ಅನ್ನೋ ವಸ್ತುವನ್ನು ತೋರಿಸಿಕೊಡುವುದು ಯಾವುದು ಅಂದರೆ ಏಕವಚನ. ಟ್ರೀ, ಬಾಕ್ಸ್, ಆಕ್ಸ್, ಮ್ಯಾನ್, ಪೆನ್, ಕೌ, ಬರ್ಡ್, ಬುಕ್, ಪೆನ್ಸಿಲ್, ಮೊಬೈಲ್. ಇನ್ನಿತರ ಒಂದೇ ಒಂದು ಅಂತ ತೋರಿಸಿಕೊಡೋದು ಯಾವುದು ಅಂದ್ರೆ ಸಿಂಗ್ಯುಲರ್ ನಂಬರ್, ಏಕವಚನ. ಇನ್ನು ಸೆಕೆಂಡ್ ಒನ್ ಪ್ಲೂರಲ್ ನಂಬರ್ ಅಂದರೆ ಬಹುವಚನ. ಎ ನೌನ್ ವಿಚ್ ಡಿನೋಟ್ಸ್ ಮೋರ್ ದೆನ್ ಒನ್ ಪರ್ಸನ್ ಆರ್ ಒನ್ ಥಿಂಗ್ ಈಸ್ ನೋನ್ ಹ್ಯಾಸ್ ಪ್ಲೂರಲ್ ನಂಬರ್. ಎಕ್ಸಾಂಪಲ್: ಟ್ರೀಸ್, ಬಾಕ್ಸಸ್, oxen, man, pans, cow, birds, books, pencils, tables. ಇನ್ನು ಒಂದಿಷ್ಟು ಸಿಂಗ್ಯುಲರ್ ಪ್ಲೂರಲಲ್ಲಿ ಎಕ್ಸಾಂಪಲ್ಸ್ನ ನೋಡೋಣ. ಇದರಲ್ಲಿನೂ ಸೇಮ್ ಕನ್ನಡದಂಗೆ ಹಿಂಗೆ ಒಂದಿಷ್ಟುಗಳು ಬರುತ್ತಾ, ಒಂದಿಷ್ಟು ಅವು ಹೂ ಬರುತ್ತಾ, ಒಂದಿಷ್ಟು ಅಂದಿರು ಈ ರೀತಿ ಬರ್ತವೆ. ಅದೇ ರೀತಿ ಇಂಗ್ಲೀಷಲ್ಲೂ ಒಂದಿಷ್ಟು ಸಿಂಗ್ಯುಲರ್ ಪ್ಲೂರಲ್ ಚೇಂಜಸ್ ಇದ್ದಾವೆ. ಅವು ಯಾವುವು ಅಂದರೆ ಇವಾಗ ನೋಡು, ಫ್ರೆಂಡ್ಸ್ ಅಂದರೆ ಎಸ್ ಪ್ರತ್ಯಯನ ನಾವು ಇವಕ್ಕೆ ಹಚ್ಚಬೇಕಾಗತ್ತೆ. ಫೇಸ್, ಬುಕ್, ಬುಕ್ಸ್, ಟ್ರೀಸ್, ಶೂಸ್, ಟೀಚರ್ಸ್, ಮ್ಯಾಪ್ಸ್, ಮೊಬೈಲ್ಸ್, ಡಾಗ್ಸ್, ಕಿಂಗ್ಸ್. ಇವು ಎಲ್ಲ ಏನಂದ್ರೆ ಎಸ್ ಪ್ರತ್ಯಯಗಳನ್ನು ಹಚ್ಚುವುದು. ಇನ್ನೊಂದು ಸ್ವಲ್ಪ ಪದಗಳು ಬದಲಾವಣೆಯನ್ನು ನೋಡೋಣ. ಈಗ ಲಾಸ್ಟ್ ಬಂದು ನೌನ್ ಎಂಡಿಂಗ್ ವಿತ್ ಎಸ್, sh, ch, o, x ಫಾರ್ಮ್ ಪ್ಲೂರಲ್ ಬೈ ಆ್ಯಡಿಂಗ್ es ದ ಸಿಂಗ್ಯುಲರ್. ಅಂದ್ರೆ ಎಸ್ಸು, sh, ch, o ಮತ್ತು ಎಕ್ಸ್ಗಳಿಂದ ಕೊನೆಗೊಳ್ಳುವ ಏಕವಚನಗಳಿಗೆ ನಾವೇನು ಹಚ್ಚಬೇಕಾಗತ್ತೆ? esಗಳನ್ನು ಹಚ್ಚಬೇಕಾಗುತ್ತೆ. ಯಾವುದು? ಮ್ಯಾಚ್. ಲಾಸ್ಟ್ ಏನು ಬಂದದ? ch. ಮ್ಯಾಚಸ್, ಬ್ರಾಂಚಸ್, ಕ್ಯಾಚಸ್, ಬಾಕ್ಸಸ್, ಫಾಕ್ಸಸ್, ಬೆಂಚಸ್. ಈ ರೀತಿ ನಾವೇನು ಮಾಡಬೇಕಾಗತ್ತೆ? ಒಂದಿಷ್ಟು ಲಾಸ್ಟ್ ನೌನಿಗೇನೈತಿ ch, sh, s, o, x ಬಂತು ಅಂದ್ರೆ ನಾವು es ಪ್ರತ್ಯಯಗಳನ್ನು ಹಚ್ಕೋಬೇಕಾಗತ್ತೆ. ಇನ್ನು ಥರ್ಡ್ ಒನ್ ನೌನ್ಸ್ ಎಂಡಿಂಗ್ ವಿತ್ y ಆ್ಯಂಡ್ ವಿಚ್ ಫಾಲೋಡ್ ಬೈ ಕನ್ಸೋನೆಂಟ್ಸ್ ಫಾರ್ಮ್ ಪ್ಲೂರಲ್ ಬೈ ies ಇನ್ ಪ್ಲೇಸ್ ಆಫ್ y. ಇನ್ನಿಷ್ಟೇನೆಂದ್ರೆ ನಾಮಪದಗಳ ಕೊನೆಯಲ್ಲಿ y ಇದ್ದು ಅದರ ಹಿಂದಿನ ಅಕ್ಷರ ವ್ಯಂಜನಗಳಾಗಿದ್ದರೆ y ಬದಲಾಗಿ ies ಪ್ರತ್ಯಯವನ್ನು ನಾವು ಸೇರಿಸ್ಬೇಕಾಗತ್ತೆ. ಆವಾಗ ಅದು ಏನಾಗುತ್ತೆ? ಬಹುವಚನ ಅಂದರೆ ಪ್ಲೂರಲ್ ನಂಬರ್ ಆಗುತ್ತೆ. ಇವಾಗ ನೋಡಿ, LADY ಲೇಡಿ, ಹಿಂದಿಂದ ಬಂದು ಕಾನ್ಸೋನೆಂಟು ಡಿ ಐತೆ, y ಹಿಂದಿನ ಅಕ್ಷರ ಅಂತ ಹೇಳೋರ, ಡಿ ಬಂದು ಕಾನ್ಸೋನೆಂಟು. ಹಂಗಂದಾಗ ಅದರ y ಬದಲಾವಣೆಗೆ ಏನು ಹಚ್ಚಬೇಕು? ಲೇಡೀಸ್, ies ಹಚ್ಚಬೇಕು. ಇವಾಗ ಇಲ್ಲಿ ಬಂದು ಸಿಟೀಸ್, COPY, ಪಿ ಬಂದು ಕಾನ್ಸೋನೆಂಟು, ಅದಕ್ಕೆ ies ಅನ್ನು ಹಚ್ಚಬೇಕಾಗುತ್ತೆ. ಇನ್ನು ಇಲ್ಲಿ PLY ಪ್ಲೇ, ಲಿಲ್ಲೀಸ್, ಬೇಬೀಸ್, ಬೇಬೀಸ್, ಡ್ಯೂಟೀಸ್. ಈ ರೀತಿ ಯಾವುದು ಲಾಸ್ಟ್ ಪದ y ಬಂದು ಅದು ಕಾನ್ಸೋನೆಂಟ್ ಹಿಂದಿನ ಅಕ್ಷರ y ಇತ್ತು ಅಂದ್ರೆ ಅದಕ್ಕೆ ನಾವೇನು ಹಚ್ಚಬೇಕು? ies ಅನ್ನು ಹಚ್ಚಬೇಕು. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿ, ನೌನ್ ಎಂಡಿಂಗ್ ವಿತ್ y ವಿಚ್ ಫಾಲೋಡ್ ಬೈ ವೋವೆಲ್ ಫಾರ್ಮ್ ಪ್ಲೂರಲ್ by adding s to the singular.
ನಾಮಪದಗಳ ಕೊನೆಯಲ್ಲಿ ವೈ ಇದ್ದು ಅದರ ಹಿಂದಿನ ಅಕ್ಷರ ಸ್ವರದಲ್ಲಿದ್ದರೆ ಆಗ ಏಕವಚನಕ್ಕೆ ಕೇವಲ ಎಸ್ ಪ್ರತ್ಯಯವನ್ನು ಹಚ್ಚಬೇಕು. ಇವಾಗ ನೋಡ್ರಿ, ಬಾಯ್, ಬಾಯ್ಸ್, ಕೀಸ್. ಇವಾಗ ನಾವು ಮೇಲ್ವನ್ನ ಏನು ನೋಡಿದ್ವಿ ಅಂದ್ರೆ ವೈ ಬಂದು ಅದರಲ್ಲಿ ಕಾನ್ಸೋನೆಂಟ್ ಇತ್ತು ಅಂದ್ರೆ ಆ ಇ ಎಸ್ ಹಚ್ಚಬೇಕು. ಇನ್ನು ಇದರಲ್ಲಿ ಬಂದು ವೈ ಬಂದು ಸ್ವರ ವೊವೆಲ್ಸ್ ಇತ್ತು ಅಂದ್ರೆ ಅವಾಗ ಎಸ್ ಪ್ರತ್ಯಯನ ಮಾತ್ರ ಹಚ್ಚಬೇಕು. ಬಾಯ್, ಬಾಯ್ಸ್, ಕೀಸ್, ಮಂಕೀಸ್, ಡೇಸ್, ಟಾಯ್ಸ್, ಡಾಂಕೀಸ್, ಟ್ರೈಸ್. ಈ ರೀತಿ ನಾವೇನು ಮಾಡಬೇಕಾಗತ್ತಾ, ಸ್ವರ ಅಂದ್ರೆ ವೊವೆಲ್ಸ್ ಇದ್ದು ವೈ ಬಂದರೆ ಅದಕ್ಕೆ ನಾವು ಎಸ್ ಪ್ರತ್ಯಯ ಹಚ್ಚಬೇಕು. ವೈ ಇದ್ದು ಕನ್ಸೋನೆಂಟ್ ಅದರ ಹಿಂದಿನ ಅಕ್ಷರ ಕನ್ಸೋನೆಂಟ್ ಇದ್ದರೆ ಅದಕ್ಕೆ ಆ ಇ ಎಸ್ ಅನ್ನು ಹಚ್ಚಬೇಕಾಗತ್ತೆ. ಪ್ಲೀಸ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಈಸಿಯಾಗಿ ಅರ್ಥ ಮಾಡಿಕೊಡ್ರಿ ಅಷ್ಟೇ, ಇನ್ನೇನಿಲ್ಲ. ಒಂದು ಎಸ್ ಪ್ರತ್ಯಯಗಳನ್ನು ಹಚ್ಚಬೇಕು, ಅದು ಎಸ್ ಪ್ರತ್ಯಯ ಹಚ್ಚಿದ್ರೆ ಮುಗೀತದ. ಇನ್ನು ಲಾಸ್ಟ್ ಸೆಕೆಂಡ್ ಒನ್ ಬಂದು ಎಸ್ಸು, ಎಸ್ ಹೆಚ್ಚು, ಸಿ ಹೆಚ್ಚು, ಓ ಎಸ್ ಬಂತು ಅಂದ್ರೆ ಅವಾಗ ಏನಾಗಬೇಕಾಗತ್ತೆ, ನಾವು ಇ ಎಸ್ನ ಹಚ್ಚಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಒನ್ನು ಕಾನ್ಸೋನೆಂಟ್ ಇದ್ದು ಲಾಸ್ಟ್ ಪದ ವೈ ಬಂತು ಅಂದ್ರೆ ಆ ಇ ಎಸ್ ಅನ್ನು ಹಚ್ಚಬೇಕು. ಇನ್ನು ವೊವೆಲ್ಸ್ ಬಂದು ವೈ ಬಂದಿತ್ತು ಅಂದ್ರೆ ಅದಕ್ಕೆ ನಾವು ಏನು ಹಚ್ಚಬೇಕು, ಎಸ್ ಪ್ರತ್ಯಯನ ಮಾತ್ರ ಹಚ್ಚಬೇಕು. ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಥ್ಯಾಂಕ್ ಯು.